KCA ಚುನಾವಣೆ ಅಖಾಡಕ್ಕೆ ಲೆಜೆಂಡರಿ ಕ್ರಿಕೆಟ್ ವೆಂಕಟೇಶ್ ಪ್ರಸಾದ್ ಅವರು ಕಣಕ್ಕಿಳಿತಾ ಇದ್ದಾರೆ. ಅವರ ಬಣ ಕಣಕ್ಕಿಳಿತಾ ಇದ್ದಾರೆ. ಎಷ್ಟು ಇಂಪಾರ್ಟೆಂಟು ಈ ಒಂದು KCAನ ಬದಲಾವಣೆಗೆ ತರೋದಕ್ಕೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು KCAಗೆ ಕ್ರಿಕೆಟರ್ಸು ಎಷ್ಟು ಇಂಪಾರ್ಟೆಂಟು ಸರ್? ಸರ್, ತುಂಬಾ ಇಂಪಾರ್ಟೆಂಟು. ಬರೀ ಕ್ರಿಕೆಟರ್ಸ್ ಅಂತಲೇ ಅಲ್ಲ, ಕ್ರಿಕೆಟರ್ಸು ಮತ್ತು ಅವ್ರಿಗೆ ಆ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಇರಬೇಕು. ಸೊ ಅಂಥವ್ರು ಬರಬೇಕಾಗತ್ತೆ. ನೀವು ನಮ್ಮ ಪ್ರೊಫೈಲ್ಗಳು ನೋಡ್ತು ಅಂತಂದರೆ ಇಲ್ಲಿ just my own example. I have done my post-graduation in International Sports Management from University of London. So, ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ ಇಲ್ಲಿ. ನಾವು ಬ್ರಿಂಗಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಆಲ್ಸೋ. ಹಾಗೆಯೇ ನಾನು ಕೆನರಾ ಬ್ಯಾಂಕ್ನಲ್ಲಿ 30 ವರ್ಷದಿಂದ ನಾವು ಐ ಆಮ್ ಜನರಲ್ ಮ್ಯಾನೇಜರ್ ಇವಾಗ. ಸೊ ನಮ್ಮ ಸುಜಿತ್ ಸೋಮಸುಂದರ್ ಅವರು ಈಸ್ ಅ PhD. ಅವರು ನಮ್ಮ ಅವಿನಾಶ್ ವೈದ್ಯನ್ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಎಂತೆಂಥ ಫ್ರಾಂಚೈಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ IPLನಲ್ಲಿ. ಸೊ ವಿನಯ್ ಮೃತ್ಯುಂಜಯ ಇದ್ದಾರೆ, ಸಂತೋಷ್ ಮೆನನ್ ಇದ್ದಾರೆ. ಅಂದರೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮಗೆ ಕ್ರಿಕೆಟರ್ಸೂ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಲೂ ಇದೆ, ಮತ್ತು ಒಳ್ಳೊಳ್ಳೆ ಒಂಥರ ಕಾಂಟ್ಯಾಕ್ಟ್ಸ್ಗಳೂ ಇದೆ ನಮಗೆ. ಸೊ ಐ ಥಿಂಕ್ ನನ್ನ ಪರವಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಹೇಳ್ತೀನಿ. KCAಗೆ ಬಂದು ಕ್ರಿಕೆಟ್ನ ಮುಂದೆ ತೊಗೊಂಡೋಗ್ತೀವಿ. ವೆಂಕಟೇಶ್ ಪ್ರಸಾದ್ ಅವರ ಬಣಕ್ಕೆ ಯಾಕೆ ಗೆದ್ದು ಬರಬೇಕು? ನಿಮ್ಮ ಇಂಟೆನ್ಷನ್ ಏನೆಲ್ಲ ಡೆವಲಪ್ ಮಾಡಬೇಕು ಅಂತ ಈ ಹಿಂದೆ ಇದ್ದವರು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಒಂದು ನೀವೇ ತೋರಿಸೋ ಕ್ರಿಕೆಟ್ ಗೌಂಡ್ಸ್ ಯಾವ ರೀತಿ ಮಟ್ಟದಲ್ಲಿದೆ. ಮತ್ತು ಯಂಗ್ಸ್ಟರ್ಸ್ಗೆ ತುಂಬ ಕ್ರೇಜ್ ಅಂದರೆ ಅದು ಕ್ರಿಕೆಟ್. ಎಲ್ಲೋ ಇತ್ತೀಚೆಗೆ ಒಂದಷ್ಟು ಯಂಗ್ಸ್ಟರ್ಸ್ಗೆ ಬೂಸ್ಟ್ ಸಿಗ್ತಾ ಇಲ್ಲ. ತಾಲೂಕು ಮಟ್ಟದಲ್ಲೂ ಅಕಾಡೆಮಿಗಳಿಲ್ಲ. ಇದನ್ನು ಮಾಡಬೇಕು ಸರ್, ಅಕಾಡೆಮಿಗಳನ್ನ ಮಾಡಬೇಕು. ನಾವು ಮಾಡಿದ್ದನ್ನು 2010ರಿಂದ 2013ನಲ್ಲಿ ನಾವು ಅಂತಂದರೆ ಶ್ರೀನಾಥ್ ಅವರು ಸೆಕ್ರೆಟರಿ ಆಗಿದ್ದರು, ಅನಿಲ್ ಕುಂಬ್ಳೆ ಅವರು ಪ್ರೆಸಿಡೆಂಟ್ ಆಗಿದ್ದರು, ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ನಾವು ಏನೇನು ಮಾಡಿದ್ವೋ ಕ್ರಿಕೆಟ್ಗೋಸ್ಕರ, ಅಕಾಡೆಮಿಗಳಾಗ್ಬೋದು, ಗ್ರೌಂಡ್ಗಳಾಗ್ಬೋದು, ಸ್ಟೇಡಿಯಂಗಳಾಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗಳಾಗ್ಬೋದು, ವಿಮೆನ್ಸ್ ಕ್ರಿಕೆಟ್ ಆಗ್ಬೋದು, ಎಲ್ಲನೂ ಇವಾಗ ಡಿಫಂಕ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದನ್ನು ನಾವು ವಾಪಸ್ ರಿವೈವ್ ಮಾಡಬೇಕು. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ತೊಗೊಂಬರ್ಬೇಕು. ನಾವು ಸುಮ್ಮನೆ ಒಂದು ಸ್ಟೇಡಿಯಂ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್? ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಗ್ತಾನೆ ಇಲ್ಲ ಅಂತಂದರೆ ಹೇಗೆ? ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಐಕಾನಿಕ್ ಸ್ಟೇಡಿಯಂ. ಆಪೋಸಿಟ್ ಬಣಕ್ಕಿಂತ ನಾವು ಯಾಕೆ ಇಂಪಾರ್ಟೆಂಟು ಅಂತ ನೀವು ಕೇಳ್ತೀರಾ ಸರ್? ಏನಂದರೆ ಆಪೋಸಿಟ್ ಟೀಮ್ಗಿಂತ ನಾವು ಯಾಕೆ ಬರಬೇಕು ಈ ಒಂದು ಎಲೆಕ್ಟ್ ಆಗಿ ಅಂತ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ ಜಾಸ್ತಿ. ನಮ್ಮ ಒಂದು ತಂಡದಲ್ಲಿ ನಮ್ಮ ಒಂದು ಟೀಮ್ ಗೇಮ್ ಚೇಂಜಸ್ ಅಂತ ಏನು ಹೇಳ್ತೀವೋ ಇಲ್ಲಿ ನಾವು ನಮ್ಮ ತಂಡನ ಟೀಮ್ ಗೇಮ್ ಚೇಂಜಸ್ ಅಂತಲೇ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಟ್ಯಾಗ್ ಲೈನ್ ಈಸ್ ಅಲ್ಲೇ ಇದೆ ಕೆಳಗಡೆ, ರೆಸ್ಟೋರಿಂಗ್ ಗ್ಲೋರಿ ಆ್ಯಂಡ್ ರೀಬಿಲ್ಡಿಂಗ್ ಟ್ರಸ್ಟ್. ಆ ಟ್ರಸ್ಟು ನಂಬಿಕೆ ಏನಿದೆಯೋ ಲೈಫ್ ಮೆಂಬರ್ಸ್ ಆಗ್ಬೋದು ಅಥವಾ ಪಬ್ಲಿಕ್ ಆಗ್ಬೋದು, ಅದು ಹೊರಟೋಗಿದೆ. ಅದನ್ನ ವಾಪಸ್ ತೊಗೊಂಬರ್ಬೇಕು. ಮತ್ತು ಆ ರೆಸ್ಟೋರಿಂಗ್ ಗ್ಲೋರಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಒಂದು ಮಟ್ಟದಲ್ಲಿತ್ತೋ ಆ ಮಟ್ಟಕ್ಕೆ ತೊಗೊಂಬರ್ಬೇಕು. ಆ ಮಟ್ಟಕ್ಕೆ ಬರಬೇಕು ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಲೇಬೇಕು. ಇಲ್ಲಿ ಅದು ಆಗದೇ ಇರೋ ಕಾರಣದಿಂದ ಈ ಒಂದು ನಾವು ಸ್ಥಿತಿನಲ್ಲಿದ್ದೀವಿ. ಹಾಗೆ ನಾವು ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕು ಅದನ್ನು ಕೂತ್ಕೊಂಡು ನಾವೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಮಾಡೋಣ ಅಂತ ಇದ್ದೀವಿ. ಕೊನೆಯದಾಗಿ ಸರ್, ಸ್ಟ್ಯಾಂಪೇಡ್ ಇನ್ಸಿಡೆಂಟ್ ಬಳಿಕ ಏನು ತರಬೇಕು ಸರ್ ಚಿನ್ನಸ್ವಾಮಿ ಮ್ಯಾಚ್? ಓಕೆ, ಇದಿಷ್ಟು ಈಗಾಗಲೇ KCAಗೆ ಅಧ್ಯಕ್ಷರಾಗಿ ಕಣಕ್ಕಿಳಿದಂಥ ವೆಂಕಟೇಶ್ ಪ್ರಸಾದ್ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.